ಸರ್ ನನ್ನ ಹೆಸರು ವೆಂಕಟೇಶ್ ಅಂತ. ಹೇಳಿ. ನಮ್ಮದು ಸ್ವಂತ ಊರು ಬಂದು ಭದ್ರಾವತಿ. ಓಕೆ. ಭದ್ರಾವತಿಲಿ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಭದ್ರಾವತಿನೇ. ಅದಾದಮೇಲೆ ನೆಕ್ಸ್ಟು ನಮ್ಮ ಅಪ್ಪ ಅಮ್ಮದೆಲ್ಲ ಊರಲ್ಲೇ ಇದೆ, ಅಂದರೆ ಭದ್ರಾವತಿ ಊರಲ್ಲೇ ಇದೆ. ನಾನು ರಾಜಾಜಿನಗರಕ್ಕೆ ಬಂದು 8 ವರ್ಷ ಆಗಿದೆ ಈಗ ಆಲ್ರೆಡಿ. 8 ವರ್ಷ ಆದಮೇಲೆ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ, ಇಲ್ಲೇ ಮದುವೆ ಆಯಿತು. ಹಾಗಾಗಿ ನಮ್ಮ ಮಿಸ್ಸಸ್ತು ನಂದೆಲ್ಲ ವೋಟರ್ ಐ ಡಿ ಇಲ್ಲೇ ಇದೆ. ಅದಾದಮೇಲೆ ನೆಕ್ಸ್ಟು ಈಗ SIR ಏನಂತ ಬಂದಿದೆ, ಅದರಲ್ಲಿ 2002ನಲ್ಲಿ ನಿಮ್ಮ ತಂದೆ ತಾಯಿದು ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಇಲ್ಲಿನ ಮತಗಟ್ಟೆ ಅಧಿಕಾರಿಗಳನ್ನೆಲ್ಲ ಕೇಳಿದಾಗ ಅವರು CO ಕರ್ನಾಟಕದಲ್ಲಿ ಹುಡುಕ್ಬಿಟ್ಟು ಹಾಕಿ ಹೇಳಿ ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟು ನಾನು ಹುಡುಕಾದ್ಮೇಲೆ ನಮ್ಮ ಅಪ್ಪನ ಹೆಸರು ಬಂದು ಗೋವಿಂದರಾಜು, ಅವರ ಅಪ್ಪರ ಹೆಸರು ಬಂದು ದೊಡ್ಡಕೆಂಪೇಗೌಡ ಅಂತ. ಅದು ಗೋವಿಂದರಾಜು ದೊಡ್ಡಕೆಂಪೇಗೌಡ ಅಂತ ಒಂದು 50ರಿಂದ 60 ಜನದ್ದು ಬಂದಿದೆ. ಅದರಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರ್ ಆಗಲಿ ಯಾವುದೇ ರೀತಿದು ಸಿಗ್ತಿಲ್ಲ. ಅದನ್ನು ಯಾವ ಥರ ಹಾಕ್ಬೇಕು ನಾವು? ತಮಗೆ ಈಗ ಏನು ಕೇಳಿದಂಥ ಕ್ವಶನ್ನು, ಈಗ ನೋಡಿ, ನಾವು ಈಗ ಚುನಾವಣಾ ಅಧಿಕಾರಿಗಳಿಗೆ, ಮತದಾರ ನೋಂದಣಾಧಿಕಾರಿಗಳೇ ಈ ರೀತಿ ಹಲವಾರು ಪಟ್ಟಿಗಳನ್ನು ಈಗ ಆಲ್ರೆಡಿ ಮುಖ್ಯ ಚುನಾವಣಾ ಕಚೇರಿಗೆ ಮನವಿನೂ ಸಲ್ಲಿಸಿದ್ವಿ, ಮತದಾರ ನೋಂದಣಾಧಿಕಾರಿಗಳು ಸಲ್ಲಿಸಿದ್ವಿ. ಇದನ್ನು ಯಾವ ರೀತಿ ಹುಡುಕ್ಬೋದು ಅಂತ ಅಂದರೆ, ಕನಿಷ್ಠ ಪಕ್ಷ ಆವಾಗ ನಿಮ್ಮ ತಂದೆಯವ್ರಿಗೆ ಏಜ್ ಒಂದೇ 50ರಿಂದ 60 ಜನ ನೀವು ಹೇಳ್ತಿದ್ರೆ ಈ ಥರ ಹೆಸರಿದೆ ನಮ್ಮೂರಲ್ಲಿ, ಅದರಲ್ಲಿ ನಮ್ಮ ತಂದೆಯವ್ರು ಯಾರ್ದು ಯಾವ ಸೀರಿಯಲ್ ನಂಬರ್ ಅಂತ ನಾವು ಯಾವ ರೀತಿ ಕಂಡಿಡೇನ ಅಂತ ಅಂದರೆ, ಅದರಲ್ಲಿ ನಮಗೆ ಏನು ಒಂದೇ ಒಂದು ಗುರುತೇನು ಸಿಗ್ತದೆ, ತಮ್ಮ ತಂದೆಯವ್ರಿಗೆ ಏಜ್ ಎಷ್ಟಿತ್ತು, ನಿಮಗೆ ಏಜು, ನಿಮ್ಮ ತಂದೆಯವ್ರಿಗೆ ಏಜನ್ನು ನಾವು ಜನ್ಮ ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಮಾಡ್ಬೋದು, ತಮಗೇನಾದರೂ ಗೊತ್ತಿದ್ದರೆ, ಮಾಹಿತಿ ಇದ್ದರೆ. ಇಲ್ಲ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಏನು ಆ ಮತದಾರರ ಪಟ್ಟಿಯದ ನಿಮ್ಮದು ಗುರುತಿನ ಚೀಟಿ ಇರ್ತದೆ, ಆ ಗುರುತಿನ ಚೀಟಿಯನ್ನು ಅದಕ್ಕೆ ಲಗತ್ತಿಸಿದ್ರೆ ಇದು ಆಗ್ತದೆ ಅನ್ನೋದು ನಮ್ಮ ಭಾವನೆ. ನನ್ನ ಹೆಸರು ಸತೀಶ್ ಅಂತ. ಹೇಳಿ. ಈಗ ನಮ್ಮ ಬ್ರದರ್ ಅವರು US ಅಲ್ಲಿ ಇದ್ದಾರೆ. ಸತೀಶ್ ಅವ್ರ ಬ್ರದರ್ US ಅಲ್ಲಿ ಇದ್ದಾರೆ. ಅವರು ರಾಜಾಜಿನಗರದಲ್ಲಿ, ನಾವೆಲ್ಲ ರಾಜಾಜಿನಗರದಲ್ಲೇ ಇರೋದು. ಸೊ ಅವ್ರು US ಅಲ್ಲಿ ಇದ್ದಾರೆ. ಈಗ ಸೈನ್ ಮಾಡಿಕೊಡ್ಬೇಕು ಅಂತ ಇದ್ದಾರಲ್ಲ, ಸೊ ಅವ್ರು ಅವೈಲೇಬಲ್ ಇಲ್ಲ. ಅವ್ರು ಇನ್ನೂ ಬರೋಕ್ಕೆ ಇನ್ನೂ ಒಂದು 2-3 ತಿಂಗಳಾಗುತ್ತೆ. ನಮ್ಮಲ್ಲಿ ಚುನಾವಣಾ ಆಯೋಗ ಈ ಥರ ಎಲ್ಲ ವಿಷಯಗಳನ್ನು, ಈ ಥರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಏನು ಕಳೆದ ಒಂದು ವಾರದಿಂದ ಈಚೆಗೆ ವೆಬ್ಸೈಟ್ನಲ್ಲಿ ಸಹ ಏನು ಆನ್ಲೈನಲ್ಲಿ ನೋಂದಣಿ ಆಗುವಂಥ ಒಂದು ಪೋರ್ಟಲ್ ಬಿಟ್ಟಿದ್ದಾರೆ. ಆನ್ಲೈನಲ್ಲೇ ನಾವು ನಮ್ಮ OTP ತಗೊಂಡು ನಮ್ಮ ನೋಂದಣಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿ ಎಲ್ಲವನ್ನು ಆನ್ಲೈನಲ್ಲೇ ನಾವು SIR ಮಾಡ್ಬೋದು. ಆ SIR ಬಗ್ಗೆ ಆನ್ಲೈನಲ್ಲಿ ಮಾಡೋವಂಥದ್ದು ಇನ್ನೂ ಕೆಲವು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನಿಮ್ಮದು ಒಳ್ಳೆ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ನೋಡಿ, ಸತೀಶ್ ಅವರು ಎಂಥ ಸಮಸ್ಯೆ ಎದುರಿಸಿದ್ದಾರೆ ಅಂತಂದರೆ, ಅವರು ತಮ್ಮ ಫಾರಿನ್ನಲ್ಲಿದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವ್ರಿಗೆ ಇಲ್ಲಿ ಮತದಾರರ ಹಕ್ಕನ್ನು ಉಳಿಸ್ಕೊಬೇಕು ಅನ್ನೋ ಹೆಮ್ಮೆ ಮತ್ತು ಹಮ್ಮು ಇದೆ. ಹಾಗಾಗಿ ಅವರು ಕರೆಕ್ಟಾಗಿ ಕೇಳಿದ್ದಾರೆ. ಈ ಥರ ಯಾರಾದರೂ ನಮ್ಮ ರಾಜಾಜಿನಗರ ವ್ಯಾಪ್ತಿಯಲ್ಲಿ ಬರುವಂಥ ಸಾರ್ವಜನಿಕರು ಯಾವ್ದಾದ್ರು ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ ಹೊರ ರಾಜ್ಯ, ಹೊರ ದೇಶಗಳಿಗೆ ಹೋಗಿರುವಂಥ ಎಲ್ಲ ಮತದಾರ ಬಂಧುಗಳಲ್ಲಿ ಆನ್ಲೈನಲ್ಲಿ ನಮ್ಮ ಏನು ರಾಜ್ಯದ, ದೇಶದ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಆನ್ಲೈನಲ್ಲೂ ಸಹ ವಿಶೇಷ ಮತದಾರರ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ತಾವೆಲ್ಲರೂ ಹೊರಗಡೆ ಇರುವಂಥ ಎಲ್ಲ ಮತದಾರರು ಸಹ ನೋಂದಣಿ ಆಗಬೇಕು, SIRನಲ್ಲಿ ಭಾಗವಹಿಸಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ.